ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಮಟನ್ ಚಾಪ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, 3/4 kg ಮಟನ್ನು, ಶುಂಠಿ, ಟೊಮೊಟೊ, ಮೆಣಸು, ಚಕ್ಕೆ ಲವಂಗ, ಅರಿಶಿನ, ಕೊಬ್ಬರಿ, ಕಡಲೆಪಪ್ಪು, ಉಪ್ಪು, ಎಣ್ಣೆ. ಈಗ ಒಂದು ಜಾರ್ಗೆ 1/4 ಕಪ್ ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 8 ಐತೆ. ನನ್ನ ಖಾರ ನೋಡ್ಕೊಂಡು ಹಾಕ್ಕೊಳ್ರಿ ನೀವು. ಕಡಲೆಪಪ್ಪು ಒಂದು 2 ಸ್ಪೂನು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಟೊಮೊಟೊ, ಬೆಳ್ಳುಳ್ಳಿ 1-2 ಗಡ್ಡೆ ಬಿಡಿಸಿಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಹಾಕಿದ್ರೇ ಚೆನ್ನಾಗಿರೋ ಚಾಪ್ಸ್ಗೆ. ಶುಂಠಿ ಸ್ವಲ್ಪ, ಅರಿಶಿನ 1 ಸ್ಪೂನು, ಪುದೀನ ಸ್ವಲ್ಪ. ಪುದೀನ ಕಡಿಮೆ ಹಾಕ್ಕೊತಾ ಇದ್ದೀನಿ, ಅದೇ ಫ್ಲೇವರ್ ಹೊಡಿತೈತೆ ಅಂದ್ಬಿಟ್ಟು. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡು ಈಗ ಒಂದು ಕುಕ್ಕರ್ ಇಟ್ಕೊಂಡು 2 ಸ್ಪೂನ್ ಎಣ್ಣೆ, ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ತೊಳೆದಿಟ್ಕೊಂಡಿದ್ದೆ ಮಾಂಸನ ಮಟನ್ ಹಾಕ್ತಾಯಿದ್ದೀನಿ ಈಗ. ಅರಿಶಿನ 1 ಸ್ಪೂನು, ನಾನು ಮಟನ್ಗೆ ಎಷ್ಟು ಬೇಕೋ ಉಪ್ಪು ಈಗಲೇ ಹಾಕ್ತಾಯಿದ್ದೀನಿ, ಚಾಪ್ಸ್ಗೆಲ್ಲ ಸೇರಿ. ನಾನೇನು ಹುರ್ಕೊಂಡಿಲ್ಲ, ಚಾಪ್ಸ್ಗೆಲ್ಲ ಹುರಿದ್ರೆ ಚೆನ್ನಾಗಿರಲ್ಲ ಟೇಸ್ಟು ಅಂದ್ಬಿಟ್ಟು ನಾನು ಹಸಿ ಮಸಾಲೆನೇ ಹಾಕಿರೋದು. ಒಂದು ಚಿಕ್ಕ ಗ್ಲಾಸ್ ತುಂಬ ನೀರು ಹಾಕಿದ್ದೀನಿ. ನಾನೀಗ 4 ಕೂಗಿಸ್ಕೊಬೇಕು, 4-5 ಬೆಂದಿಲ್ಲ ಅಂದರೆ ಇನ್ನೂ ತಿರ್ಗಾ ಕೂಗಿಸ್ಕೊಬೇಕು ಅಂದ್ಬಿಟ್ಟು ಒಂದು 4 ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು 4 ಮುಚ್ಚಳ ಹಾಕ್ತಾಯಿದ್ದೀನಿ. ಈಗ ನೋಡೋಣ, ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ಯಾವ ಥರ ಬೆಂದೈತೆ ಏನು ಅಂತ. 3/4 ಬೆಂದೈತೆ. ಈಗ ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ನಾನು ಒಂದು ಕೂಗಿಸ್ತಾ ಇದ್ದೀನಿ, ಇಲ್ಲಾಂದರೆ ಉಪ್ಪು ಖಾರ ಎಲ್ಲ ಹಿಡಿಯಲ್ಲ ಅಂದ್ಬಿಟ್ಟು ಮಾಂಸಕ್ಕೆ ಒಂದು ಕೂಗಿಸ್ಕೊತಾ ಇದ್ದೀನಿ ನಾನು. ಈಗ ಒಂದು ಕೂಗ್ತು, ಈಗ ಮುಚ್ಚಳ ಓಪನ್ ಮಾಡಿದೆ. ಮಟನ್ ಚಾಪ್ಸ್ ರೆಡಿ ಆಗೈತೆ. ಈಗ ತುಂಬ ಚೆನ್ನಾಗಿ ಬಂದೈತೆ ಚಾಪ್ಸು. ಗಟ್ಟಿನೇ ಇರಬೇಕು, ತೆಳ್ಳಕ್ಕಿದ್ರೆ ಚೆನ್ನಾಗಿರಲ್ಲ ಅದು ಚಾಪ್ಸ್ಗೆ. ನೀರೇನು ಹಾಕ್ಕೊಂಡಿಲ್ಲ, ಅಷ್ಟೇ ಗಟ್ಟಿ ಇರಲಿ ಅಂದ್ಬಿಟ್ಟು ಹಂಗೆ ಇಟ್ಕೊಂಡೆ. ತುಂಬ ಟೇಸ್ಟಾಗಿರುತ್ತೆ ಚಪಾತಿಗೆ, ದೋಸೆಗೆ, ಮುದ್ದೆಗೆಲ್ಲ. ನೀವು ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ. ನಮ್ಮ ಚಾನಲಲ್ಲಿ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ನೀವು ಲೈಕ್ ಮಾಡಿ, ಶೇರ್ ಮಾಡಿ.